ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ. ಎಲ್ರಿಗೂ ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಿಮಗೂ ನಮಸ್ಕಾರ. ನಿಜವಾಗ್ಲೂ ನಿಮಗೆ ದೊಡ್ಡ ನಮಸ್ಕಾರ ನಾನು ಹೇಳ್ತಾ ಇರೋದು. ಯಾಕೆ ಅಂದರೆ ಎಲ್ಲಿಂದ ಬಂದಿದ್ದೀರಾ ನೀವು? ಫಸ್ಟು ಪೂನಾ, ಮಹಾರಾಷ್ಟ್ರದಿಂದ ಬಂದಿರೋದು. ಪುಣೆ ಅಂದರೆ ಮಹಾರಾಷ್ಟ್ರದಿಂದ ಬಂದಿದ್ದೀರಾ? ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ? ಸರಿ ಸುಮಾರು 400 ಕಿಲೋಮೀಟ್ರ್ ಹತ್ರ ಆಗ್ಬೋದು. 400 ಕಿಲೋಮೀಟ್ರ್ ಆಗುತ್ತೆ. ಅಲ್ಲ, 400 ಕಿಲೋಮೀಟ್ರ್ ಆಗುತ್ತೆ. ನನ್ನನ್ನು ಯಾಕೆ ಹುಡುಕೊಂಡು ಬಂದಿದ್ದೀರಾ? ಏನೋ ಸ್ವಾಮಿ, ನನ್ನ ತಾಯಿಗೆ ಒಂದು ಸ್ವಲ್ಪ ಕಷ್ಟ ಇದೆ. ತಾಯಿಗೆ ಕಷ್ಟ ಇದೆ? ಅಲ್ಲ, ತಾಯಿ ಕಷ್ಟ ಇದೆ, ಓಕೆ. ನೀವು ಫೋನ್ ಮಾಡ್ಬೋದಾಗಿತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರಿ? ಸ್ವಿಚ್ ಆಫ್ ಇದೆ ಗುರುಗಳೇ. ನಿಮ್ಮದು ಫೋನ್ ಸ್ವಿಚ್ ಆಫ್ ಇರುತ್ತೆ, ಬಿಜಿ ಇರುತ್ತೆ. ನಿನ್ನೆ ನೈಟು ವಿಡಿಯೋ ಅಪ್ಲೋಡ್ ಮಾಡಿದಿರಿ ನೀವು. ಅದು ವಿಡಿಯೋ ನೋಡ್ಕೊಂಡ್ಬಿಟ್ಟು ನನ್ನ ಫ್ರೆಂಡಿನ ಊರ ಹತ್ರನೇ ಇದೆ ಅಂತ ಅಂದ್ಕೊಂಡ್ಬಿಟ್ಟು ಬಂದೆ ವಿಡಿಯೋ ನೋಡ್ಕೊಂಡು. ಅಲ್ಲ ಸ್ವಾಮಿ, 400 ಕಿಲೋಮೀಟ್ರ್ ತಾಯಿಗೋಸ್ಕರ ಬಂದಿದ್ದೀರಲ್ಲ ಸ್ವಾಮಿ ನೀವು. ಒಳ್ಳೆಯದು ಸ್ವಾಮಿ. ನಿಜವಾಗ್ಲೂ ನಿಮ್ಮಂಥ ಮಕ್ಕಳಿರಬೇಕು ತಾಯಿಂದ್ರಿಗೆ. ನನ್ನ ತಾಯಿಗೆ ಹುಷಾರಾಗಲಿ ಅಂತೇಳಿ ನೀವು ಸತತವಾಗಿ ನನಗೆ ಫೋನ್ ಮಾಡಿದ್ದೀರಾ. ಅದೇ ರೀತಿಯಾಗಿ ನಂದು ಫೋನ್ ಸ್ವಿಚ್ ಆಫ್ ಬರುತ್ತೆ, ಬಿಜಿ ಬರುತ್ತೆ. ಅದಕ್ಕೆ ದಯವಿಟ್ಟು ನಾನು ಕ್ಷಮೆಯನ್ನು ಕೇಳ್ತೀನಿ ನಾನು ನಿಮ್ಮ ಹತ್ರ. ಯಾಕಂದರೆ ಈಗಿನ ಕ್ಷಣದಲ್ಲಿ ಸ್ವಲ್ಪ ಸ್ವಿಚ್ ಆಫ್ ಆಗಿರ್ಬೋದು. ಇನ್ನು ಮುಂದೆ ನಾನು ಯಾವತ್ತೂ ಜಾಸ್ತಿ ಸ್ವಿಚ್ ಆಫ್ ಮಾಡ್ಕೊಳಲ್ಲ. ನಿಮ್ಮೆಲ್ಲರ ಒಟ್ಟಿಗೂ ನಾನು ಮಾತಾಡ್ತೀನಿ. ಇವಾಗ ನಾನು ಇಲ್ಲಿದ್ದೀನಂತ ನೀವು ವಿಡಿಯೋ ಮುಖಾಂತರ ನೋಡ್ಕೊಂಡು ಬಂದಿದ್ದೀರಾ? ಮೊನ್ನೆನೂ ಇದೇ ರೀತಿಯಾಗಿ ಹೊಸಪೇಟೆಯವ್ರು ಬಂದರು. ಹೊಸಪೇಟೆ, ಬಳ್ಳಾರಿ, ಆಮೇಲೆ ಮೊನ್ನೆ ಅವರು ಯಾವುದು ಚಾಮರಾಜನಗರ, ಇದು ಮೈಸೂರು ಹತ್ರ ಚಾಮರಾಜಪೇಟೆ ಯಾವುದೋ ಹೇಳಿದ್ರಪ್ಪ ಅವರು. ಅಲ್ಲಿಂದ ಬಂದಿದ್ದಾರೆ. ಶ್ರೀರಂಗಪಟ್ಟಣದಿಂದ ಬಂದಿದ್ದಾರೆ. ಯಾಕಮ್ಮ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ? ಸ್ವಾಮಿ, ನಿಮ್ಮ ಫೋನ್ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಗಂಡ ಹೆಂಡತಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ. ದಯವಿಟ್ಟು ಇಷ್ಟು ದೂರದಲ್ಲಿ ಹುಡ್ಕೊಂಡು ಬರಬೇಡಿ. ಇವತ್ತು ಸಿಗಲಿಲ್ಲ ಅಂದರೂ ನಾಳೆ ನನ್ನ ಫೋನ್ ಸಿಗುತ್ತೆ ನಿಮಗೆ. ಯಾಕೆ ಅಷ್ಟು ದೂರದಿಂದ ಬರ್ತೀರಾ? ಯಾಕಂದರೆ ಒಂದು ಸ್ವಲ್ಪ ತಾಳ್ಮೆ ಇರಬೇಕು ಮನುಷ್ಯನಿಗೆ. ಇವತ್ತೇ ನನಗೆ ಆಗಬೇಕು, ಇವತ್ತೇ ಪರಿಹಾರ ಆಗಬೇಕಂದ್ರೆ ನಿಮ್ಮ ಕರ್ಮಗಳಿರುತ್ತೆ. ಆ ಕರ್ಮಗಳು ಮುಕ್ತಿ ಆಗಬೇಕು. ನನ್ನ ತಾಯಂದಿರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಅಕ್ಕ ತಂಗಿಯಂದಿರಿಗೆ ಎಲ್ಲರಿಗೂ ಕರ್ಮಗಳು ಮುಕ್ತಿ ಆದರೆ ನನ್ನ ಲೈನ್ ಸಿಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ತಡವಾಗಿ ಸಿಗುತ್ತೆ. ಯಾರು ಕುಗ್ಗಬೇಡಿ, ಬೈಕೋಬೇಡಿ. ಸ್ವಾಮಿ, ನಿಮಗೆ ಗೊತ್ತಾಗ್ತದೆ. ಇವಾಗ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಾತಾಡ್ತಾ ಎಷ್ಟು ಆಯಸ್ಸಾಗುತ್ತೆ ಅಲ್ವಾ? ಈಗ ಯಾವ ಒಂದು ವ್ರತವನ್ನು ಹೇಳ್ಬೇಕಂದ್ರೂ ಆಯಸ್ಸಾಗುತ್ತಲ್ವಾ? ಆ ಕಾರಣದಿಂದ ನಾನು ಎಲ್ಲಾದರೂ ವಿಶ್ರಾಂತಿ ತೊಗೊಳ್ಳೋಂಥ ಸಂದರ್ಭದಲ್ಲಿ ಮಾತ್ರ ಕೂತ್ಕೊಂಡು ಹೇಳ್ತಾ ಇರ್ತೀನಿ. ನೆರಳಿರುತ್ತಲ್ಲ, ಆ ನೆರಳಿನಲ್ಲಿ ಹೋಗಿ ಹೇಳೋದು ಇರಲಿ. ಸ್ವಾಮಿ, ಇನ್ನೊಂದು ವಿಚಾರದಲ್ಲಿ ಇವಾಗ ಮತ್ತೆ ರಿಟರ್ನ್ ಎಷ್ಟು ಗಂಟೆಗಿದೆ ನಿಮ್ಮ ಟ್ರೈನು? ನನ್ನ ಟ್ರೈನ್ ಬಂದ್ಬಿಟ್ಟು 3-3:30 3-3:30 ಅಂದರೆ ನೀವು ಇಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ಬೇಕು? ಗುಲ್ಬರ್ಗ ಹೋಗ್ಬಿಟ್ಟು ಆ ಕಡೆಯಿಂದ ಟ್ರೈನಿಂದ ನಾನು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು. ಅಲ್ಲಿಂದ ಟ್ರೈನಿಂದ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು. ಓಕೆ. ಇಲ್ಲೊಂದು ನೆರಳಿದೆ. ಆ ನೆರಳಲ್ಲಿ ನಾನು ಸ್ವಲ್ಪ ಕೂತ್ಕೊಂಡು ನಿಮ್ಗೆ ಹೇಳ್ತೀನಿ, ಸರಿನಾ? ಆ ಥರದಲ್ಲಿ ಮಾಡಿ. ಆದರೆ ನೀವು ಅಲ್ಲಿಂದ ಇಲ್ಲಿವರೆಗೂ ಮಹಾರಾಷ್ಟ್ರದಿಂದ 400 ಕಿಲೋಮೀಟ್ರ್ ಹುಡುಕೊಂಡು ಬಂದಿದ್ದೀರಾ. ಖಂಡಿತ ನಿಮ್ಮ ತಾಯಿ ಬೇರೆ ಅಲ್ಲ, ನನ್ನ ತಾಯಿ ಬೇರೆ ಅಲ್ಲ. ನಿಮ್ಮ ತಾಯಿನೇ ನನ್ನ ತಾಯಿ. ಅರ್ಥ ಆಯ್ತಾ ಸ್ವಾಮಿ? ಖಂಡಿತ ನಾನು ಅದಕ್ಕೆ ಒಂದು ವ್ರತವನ್ನು ಹೇಳ್ಕೊಡ್ತೀನಿ. ಆ ವ್ರತದಲ್ಲಿ ಪೂಜೆ ಮಾಡು. ಆದರೆ ದಯವಿಟ್ಟು ವ್ರತ ಹೇಳ್ತಾರಂತಂದು ನೀವು ಅಷ್ಟು ದೂರದಿಂದ ಬರಬೇಡಿ. ಸರಿ, ಇಲ್ಲಿ ನೆರಳಿದೆ, ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೇಳ್ತೀನಿ ಅಂತ ನಿಮಗೆ, ಆಯಿತಾ? ಯಾವುದಿದು ಆಲದ ಮರ? ಓಹ್, ನೋಡಿದ್ರ? ಇವಾಗ ನಡ್ಕೊಂಡು ಬರ್ತಾ ಇರ್ತೀನಿ. ನೀವು ಬ್ಯಾಗ್ ಹಾಕ್ಕೊಂಡು ಮಾತಾಡೋದಕ್ಕೆ ಆಗೋದಿಲ್ಲಲ್ಲ ಸ್ವಾಮಿ, ಹೌದಲ್ವಾ? ಯಾವಾಗಿಂದ ನೋಡ್ತಾ ಇದ್ದೀರಾ ನಾನು ವಿಡಿಯೋ? 1 ತಿಂಗಳಾಯ್ತು. 1 ತಿಂಗಳಾಯ್ತು.